ಹಲೋ ಸ್ನೇಹಿತರೆ, ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ನಿಮಗೆ ಯುವ ನಿಧಿದು ರಿಫರೆನ್ಸ್ ನಂಬರ್ ಇಲ್ಲದೇ ಅದಂಗೆ ಸ್ಟೇಟಸ್ ಚೆಕ್ ಮಾಡೋಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಇದೊಂದು ವಿಡಿಯೋದಲ್ಲಿ ನಿಮಗೆ ರಿಫರೆನ್ಸ್ ನಂಬರಿಂದ ನಿಮ್ಮ ಫುಲ್ ಡೀಟೇಲ್ಸ್ ಯುವ ನಿಧಿದು ಅಮೌಂಟ್ ಬಂದಿದೆ ಇಲ್ವಾ ಅಂತ ನಿಮಗೆ ಫುಲ್ ಡೀಟೇಲ್ಸ್ ಇದ್ರಲ್ಲಿ ಗೊತ್ತಾಗುತ್ತೆ. ಅದು ನಿಮ್ಮ ಅಪ್ಲಿಕೇಶನ್ ಹಾಕಿರ್ತೀರ ನೋಡಿ ಸ್ನೇಹಿತರೆ, ಆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ನಿಮಗೆ ಇದೊಂದು ಸ್ಟೇಟಸ್ ನೀವು ತಿಳ್ಕೊಬೋದು. ಫುಲ್ ಡೀಟೇಲ್ಸು ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ ಅಂತ ನೀವು ತಿಳ್ಕೊಬೋದು. ಅದೇ ತಿಳ್ಕೊಳ್ಳೋದಂತ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಪ್ರತಿಯೊಂದು ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ಪು ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ಯಾರು ಹೊಸೊಬ್ರು ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನಿಮ್ಮ ಫೋನ್ ಇಲ್ವಾ, ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಸೇಮ್ ಆ್ಯಸ್ ಇಟ್ ಈಸ್ ನೀವು ಹೆಂಗೆ ಅಪ್ಲಿಕೇಶನ್ ಹಾಕಿರ್ತೀರ ಸೇವಾ ಸಿಂಧುವಿಂದ ಅದಕ್ಕೆ ಹೋಗ್ಬೇಕು ನೀವು. ಸೇವಾ ಸಿಂಧುಕ್ಕೆ ಇಲ್ಲಿ ಸೇವಾ ಸಿಂಧು 1 ಅಂತ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಈ ಥರ ಇಲ್ಲಿ ಲಾಗಿನ್ ಪೇಜಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಇಮೇಲ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಪಾಸ್ವರ್ಡ್ ಏನಾದ್ರು ಗೊತ್ತಿಲ್ಲ ಅಂದರೆ ಇಲ್ಲಿ ಗೆಟ್ OTP ಅಂತ ಕಾಣಿಸ್ತಿಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಇಲ್ಲಿ ನಂಬರ್ ಕಾಣಿಸೋದು ನಂಬರ್ ಎಂಟ್ರ್ ಮಾಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗಿರುತ್ತೆ. ಇನ್ನು ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ಸೇವಾ ಸಿಂಧುಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕೋದು ಹೆಂಗಂತ ನಾವು ನಿಮಗೆ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನೀವು ಡಿಸ್ಕ್ರಿಪ್ಷನ್ ನೋಡಿ, ನಾನು ಲಿಂಕ್ ಕಳಿಸಿರ್ತೀನಿ. ಹಾಗೆ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದಂತ ನಾವು ವಿಡಿಯೋ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ. ಇವಾಗ ಜಸ್ಟ್ ಲಾಗಿನ್ ಆಗೋಣ ಈ ಪೇಜ್ಗೆ. ಲಾಗಿನ್ ಪೇಜು ಈ ಥರ ಲಾಗಿನ್ ಆಗಿದ್ದ ಸ್ನೇಹಿತರೆ ವೆಲ್ಕಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಮಿನಿ ಒಂದು ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ. ಈ ಅಪ್ಲೈ ಫಾರ್ ಸರ್ವಿಸಸ್ಸಲ್ಲಿ ನಿಮಗೆ ಸುಮಾರು ಆಪ್ಷನ್ಗಳು ತೋರಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬಾರ್ದು ನೀವು. ಇದ್ರ ಮೇಲೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ನೀವು ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕಾಣಿಸುತ್ತೆ ನೋಡಿ ಸ್ನೇಹಿತರೆ, ಅಲ್ಲಿ ಸೈಡಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ, ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ನೀವು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ ತಕ್ಷಣ ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ, ಸರ್ಚು. ಈ ಸರ್ಚಲ್ಲಿ ನೀವು ಈ ಸರ್ಚ್ ಬಾಕ್ಸಲ್ಲಿ ನೀವು ಸರ್ಚ್ ಟೆಸ್ಟ್ ಫೀಲ್ಡಲ್ಲಿ ಜಸ್ಟ್ ನೀವು YU ಅಂತ ಟೈಪ್ ಮಾಡಿದ್ರೆ ಸಾಕು ನೋಡಿ ಸ್ನೇಹಿತರೆ. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸುಮಾರು ಆಪ್ಷನ್ಗಳು ತೋರಿಸುತ್ತೆ. ಇಲ್ಲಿ 7ನೇ ಆಪ್ಷನ್ ನೋಡಿ, ಯುವ ನಿಧಿ ಅರ್ಜಿ ಸ್ಥಿತಿಯನ್ನು ಪರಿಶೀಲನೆ ಅಂತಿದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯುವ ನಿಧಿ ರಿಜಿಸ್ಟ್ರೇಷನ್ ನಂಬರ್ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಹಂಗಂದರೆ ಯುವ ನಿಧಿ ರಿಜಿಸ್ಟ್ರೇಷನ್ ನಂಬರ್ ನೀವು ಅಪ್ಲಿಕೇಶನ್ ಒಂದು PDF ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಲ್ವಾ, ಆ PDF ಅಲ್ಲಿ ಇರುತ್ತೆ ನಿಮಗೆ. E1 ಶುರು ಆಗುತ್ತೆ, ಅದು ಈ ಒಂದು ಆಲ್ಫಾಬೆಟ್ಸಿಂದ ಶುರು ಆಗುತ್ತೆ. ಅಲ್ಲಿ ಸೈಡಲ್ಲಿ ತೋರಿಸ್ತಿರ್ತೀನಿ ನೋಡಿ ಎಕ್ಸಾಂಪಲ್ ಆಗಿ. ಮತ್ತು ಇಲ್ಲಿ ನಿಮ್ಮ ಸೆಲೆಕ್ಟ್ ಮಂತು, ಯಾವ ಮಂತಲ್ಲಿ ನೀವು ಅಮೌಂಟ್ ಸ್ಟೇಟಸ್ ಚೆಕ್ ಮಾಡಬೇಕು, ಡಿಸೆಂಬರ್ ಇಲ್ಲ ಜನವರಿ ಅಂತ ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಇಲ್ಲಿ ಅವಷ್ಟೇ 2 ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕಾಣಿಸುತ್ತೆ ನೋಡಿ, ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಡೀಟೇಲ್ಸ್ ಎಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಈ ಡೀಟೇಲ್ಸ್ ಎಲ್ಲ ಹೆಂಗೆ ತೋರಿಸುತ್ತೆ ನಿಮಗೂ ಇವಾಗ ನಾನು ಎಂಟ್ರ್ ಮಾಡ್ತೀನಿ ರೀ ರಿಫರೆನ್ಸ್ ನಂಬರ್. ಇದರಲ್ಲಿ ನಿಮಗೆ ಪೆಂಡಿಂಗ್ ಸ್ಟೇಟಸ್ಸು ತೋರಿಸ್ತೀನಿ, ಹಾಗೆ ಅಮೌಂಟ್ ಯಾರು ಬಂದಿದೆ ಆ ಸ್ಟೇಟಸ್ಸು ತೋರಿಸ್ತೀನಿ, ಎರಡದು ತೋರಿಸ್ತೀನಿ. ಯಾವ ಥರ ತೋರಿಸುತ್ತೆ ಅಂದರೆ ನಾನು ರಿಫರೆನ್ಸ್ ನಂಬರ್ ಎಂಟ್ರ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಜನವರಿ ಅಮೌಂಟ್ದು ಚೆಕ್ ಮಾಡಬೇಕು ನೋಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸು ಪೇಮೆಂಟ್ ಸ್ಟೇಟಸ್ ಬ್ಲ್ಯಾಂಕ್ ಆಗಿದೆ, ಯಾಕಂದರೆ ಇನ್ನೂ ಅಮೌಂಟ್ ಬಂದಿಲ್ಲ. ಹಾಗೆ ಇಲ್ಲಿ ನೋಡಿ, ಯುವರ್ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟ್ 180 days ಆನ್ 31/3/2027. ಹಂಗಂದರೆ ಇದು ಒಂದು ಅಪ್ಲಿಕೇಶನ್ ಅವ್ರದ್ದು ಸ್ಟೂಡೆಂಟ್ದು ಇನ್ನೂ ಅಮೌಂಟ್ ಬಂದಿಲ್ಲ ಸ್ನೇಹಿತರೆ, ಯಾಕಂದರೆ ಅದು 180 days ಆ್ಯಸ್ ಪರ್ ಗೌರ್ಮೆಂಟಾಗಿ ಅದು ಕಂಪ್ಲೀಟ್ ಆಗಿಲ್ಲ, ಅದಕ್ಕೋಸ್ಕರ ಅದು ಇನ್ನೂ ಸ್ಟೇಟಸ್ ಬ್ಲ್ಯಾಂಕ್ ಆಗಿದೆ, ಪೇಮೆಂಟ್ ಸ್ಟೇಟಸ್ಸು ಈ ಥರ ಬರುತ್ತೆ. ಮತ್ತು ಇದು ಅಮೌಂಟ್ ಏನೋ ಬಂದಿದ್ದರೆ ಅದೇ ಈ ಥರ ತೋರಿಸುತ್ತೆ ಅಂದರೆ ನಿಮಗೆ ಇನ್ನೊಂದು ತೋರಿಸ್ತೀನಿ ರೀ ನೋಡಿ ಸ್ನೇಹಿತರೆ. ಇವಾಗ ನಾನು ಯಾರಿಗೆ ಅಮೌಂಟ್ ಬಂದಿದೆ ಅವ್ರದ್ದು ಹೆಂಗೆ ಸ್ಟೇಟಸ್ ತೋರಿಸುತ್ತೆ ಅಂತ ಇವಾಗ ತೋರಿಸ್ತೀನಿ. ಇಲ್ಲಿ ರಿಫರೆನ್ಸ್ ನಂಬರ್ ಎಂಟ್ರ್ ಮಾಡ್ತೀನಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ಯಾವ ಅಮೌಂಟ್ ಪೇಮೆಂಟ್ ಸ್ಟೇಟಸ್ ಯಾವ ತಿಂಗಳದ್ದು ಬೇಕಂತ. ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಸ್ನೇಹಿತರೆ. DBT ಸ್ಟೇಟಸ್ ಇಸ್ ಪುಷ್ಡ್ ಅಂತ ಬಂದಿದೆ, ಹಂಗಂದರೆ ಇವರಿಗೆ ಅಮೌಂಟ್ ಬಂದಿದೆ ಆಲ್ರೆಡಿ ನೋಡಿ.
ಯಾವಾಗ ಅಪ್ಲಿಕೇಶನ್ ಡೇಟು, ಅಪ್ಲಿಕೆಂಟ್ ನೇಮು, ರಿಫರೆನ್ಸ್ ನಂಬರು, ಸ್ಟೇಟಸ್ ನೋಡಿ ಪ್ರೆಸೆಂಟ್ ಸ್ಟೇಟಸ್ಸು ತೋರಿಸ್ತಿರೋದು. DBT ಸ್ಟೇಟಸ್ ಇಸ್ ಪುಷ್ಡ್ ಅಂತಿದೆ, ಹಂಗಂದರೆ ಇವ್ರಿಗೆ ಅಮೌಂಟ್ ಬಂದಿದೆ ಸ್ನೇಹಿತರೆ ಯುವನಿಧಿದು. ಅವು ಅಕೌಂಟು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೋಬೇಕಂದ್ರೆ ನಾವಿಲ್ಲಿ ಟು ನೋ ಬ್ಯಾಂಕ್ ಅಕೌಂಟ್ ಸ್ಟೇಟಸ್ ಅಂದರೆ ಇಲ್ಲಿ ಟು ನೋ DBT ಸ್ಟೇಟಸ್ ಅಂತ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಆ್ಯಪ್ ಓಪನ್ ಆಗುತ್ತೆ DBTದು. ಆ ಆ್ಯಪ್ ಹೆಂಗೆ ಸ್ಟೇಟಸ್ ಚೆಕ್ ಮಾಡೋದು ಅದೋ ಒಂದು ವೀಡಿಯೋ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಬೇಕಾದ್ರೆ ನೀವು ಚೆಕ್ ಮಾಡಿ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಇದೇ ಥರ ನೀವು ಈಸಿಯಾಗಿ ನೀವು ಯುವನಿಧಿ ಸ್ಟೇಟಸ್ ನೀವು ಚೆಕ್ ಮಾಡ್ಕೋಬೋದು. ಯಾರು ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ಅಂದರೆ ಅವರು ಗೊತ್ತಾಗಿಲ್ಲ ಅಂದರೆ ಹಿಂಗೆ ಸ್ಟೇಟಸ್ ಅವ್ರ ಅಮೌಂಟ್ ಬಂದಿದೆ ಇಲ್ವ ಅಂತ ಇದೊಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ, ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ, ಅವರು ತಿಳ್ಕೊಳ್ಳಿ ಹೆಂಗೆ ಸ್ಟೇಟಸ್ ಚೆಕ್ ಮಾಡೋದು ಅಂತ. ಸ್ನೇಹಿತರೆ ಇದೊಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.